ತಾಯಿಯ ಮಡಿಲಿನಷ್ಟು ಸುರಕ್ಷಿತವಾದ ಸ್ಥಳ ಇನ್ನೊಂದಿಲ್ಲ ಎನ್ನುವ ಮಾತಿದೆ. ಆದರೆ ಇಲ್ಲಿ ಮಾತ್ರ ವಿಧಿಯ ಅಟ್ಟಹಾಸ ಹೇಗಿತ್ತು ಎಂದರೆ, ತಾಯಿಯ ಮಡಿಲು ಕೂಡ ಆ ಮಗುವನ್ನು ರಕ್ಷಿಸಲಿಲ್ಲ. ಏನೂ ಅರಿಯದ ಕಂದಮ್ಮ ತಾಯಿಯ ಎದೆಗಪ್ಪಿ ಕುಳಿತು ಮನೆಯಿಂದ ಹೊರ ನಡೆದ ಕೆಲವೇ ಕ್ಷಣಗಳಲ್ಲಿ ಕಾಲನ ಕರೆಗೆ ಓಗೊಡುವಂತಾಯಿತು. ಹಾಗಾದರೆ ಆ ದಿನ ಅಲ್ಲಿ ನಡೆದಿದ್ದಾದರೂ ಏನು? ಕನಸು ಕಂಗಳ ಕಂದಮ್ಮ ಕಣ್ಮರೆಯಾದದ್ದು ಹೇಗೆ? ಎಲ್ಲಿದೆ ನೋಡಿ ಸ್ಟೋರಿ. ಹೌದು, ತಾಯಿಯ ಮಡಿಲಲ್ಲಿ ಸುರಕ್ಷಿತವಾಗಿ ಆಟವಾಡ್ತಾ ಇದ್ದ 1.5 ವರ್ಷದ ಪುಟ್ಟ ಕಂದಮ್ಮನ ಮೇಲೆ ಅಚಾನಕ್ಕಾಗಿ ತೆಂಗಿನಕಾಯಿ ಬಿದ್ದು ಪ್ರಾಣ ಕಳೆದುಕೊಂಡಂತಹ ಹೃದಯ ವಿದ್ರಾವಕ ಘಟನೆ ಉಡುಪಿ ಜಿಲ್ಲೆ ಬ್ರಹ್ಮಾವರ ತಾಲೂಕಿನ ಚಾಂತಾರು ಹೆರಂಜಿ ಗ್ರಾಮದಲ್ಲಿ ನಡೆದಿದೆ. ಈ ದುರಂತ ಇಡೀ ಗ್ರಾಮವನ್ನೇ ಶೋಕ ಸಾಗರದಲ್ಲಿ ಮುಳುಗಿಸಿದ್ದು, ಕಂದಮ್ಮನ ಅಕಾಲಿಕ ಮರಣ ಎಲ್ಲರ ಕಣ್ಣಲ್ಲೂ ನೀರು ತರಿಸಿದೆ. ಮೃತ ಬಾಲಕ ದಕ್ಷ ಪ್ರಶಾಂತ್ ಹಾಗೂ ಸುಚಿತ್ರಾ ದಂಪತಿಯ 2ನೇ ಪುತ್ರನಾಗಿದ್ದು, ಕುಟುಂಬದ ಮುತ್ತಿನ ಕಂದಮ್ಮನಾಗಿದ್ದ. ತನ್ನ ಮುಗ್ಧ ನಗುವಿನಿಂದ ಮನೆಯವರನ್ನ ರಂಜಿಸುತ್ತಿದ್ದ ದಕ್ಷನ ಬದುಕು ಇಷ್ಟೊಂದು ಬೇಗ ಅಂತ್ಯಗೊಳ್ಳುತ್ತೆ ಎಂದು ಯಾರೂ ಊಹಿಸಿರಲಿಲ್ಲ. ಮನೆಯ ಸಮೀಪ ತಾಯಿಯ ಮಡಿಲಲ್ಲಿದ್ದ ವೇಳೆ ತೆಂಗಿನ ಮರದಿಂದ ಏಕಾಏಕಿ ಉದುರಿದ ತೆಂಗಿನಕಾಯಿ ನೇರವಾಗಿ ಬಾಲಕನ ತಲೆಯ ಮೇಲೆ ಬಿದ್ದಿದೆ. ಭಾರೀ ಪೆಟ್ಟಿನಿಂದ ಕಂದಮ್ಮ ತೀವ್ರವಾಗಿ ಗಾಯಗೊಂಡಿದ್ದು, ಘಟನೆಯಿಂದ ಬೆಚ್ಚಿಬಿದ್ದ ಕುಟುಂಬಸ್ಥರು ಮತ್ತು ಸ್ಥಳೀಯರು ಕೂಡಲೇ ಆತನನ್ನ ಮಣಿಪಾಲ ಆಸ್ಪತ್ರೆಗೆ ಸಾಗಿಸಿದ್ದಾರೆ. ದುಃಖಕರ ಸಂಗತಿ. ವಿಷಯ ಏನಂತ ಹೇಳಿದ್ರೆ, ದಕ್ಷ ಅಂತ 1 ವರ್ಷ 6 ತಿಂಗಳ ಮಗು. ಹೇಗಂದರೆ ಸ್ಕೂಲಿಗೆ ದೊಡ್ಡವಳನ್ನ ಸ್ಕೂಲಿಗೆ ಬಿಡೋಕ್ಕೆ ಕರ್ಕೊಂಡು ಹೋಗ್ತಾಯಿದ್ರು ತಾಯಿ. ತಂದೆ ಜೊತೆ ವಿಡಿಯೋ ಕಾಲಲ್ಲಿ ಮಾತಾಡಿಕೊಂಡು ನಡ್ಕೊಂಡು ಹೋಗ್ತಾ ಇರುವಾಗ ಸಾಧಾರಣ ಒಂದು 20 ಫೀಟ್ ಮರದಿಂದ ಹಸಿ ತೆಂಗಿನಕಾಯಿ ಮಗು ತಲೆ ಮೇಲೆ ಬಿದ್ದಿದ್ದು. 8:20ಕ್ಕೆ ಮಗುವಿನ ತಲೆ ಮೇಲೆ ಬಿದ್ದಿದೆ. ಇಲ್ಲಿಂದ ಕರ್ಕೊಂಡು ಹೋಗಲಿಕ್ಕೆ ಒಂದು ರಸ್ತೆ ಇದ್ದಿಲ್ಲ. ಕಾಲ್ದಾರಿಯಲ್ಲೇ ಕೈನ ಮಗುನ ಎತ್ಕೊಂಡು ಓಡಿದ್ದಾರೆ. ಹೆಚ್ಚು ಕಡಿಮೆ 1/4 ಕಿಲೋಮೀಟ್ರ್ ಕಾಲ್ದಾರಿಯಲ್ಲಿ ಓಡಿದಾಗ ಹೀಗಾಗಿ ಘಟನೆಯಲ್ಲಿ ಮಗುನ ಮಣಿಪಾಲ ಕರ್ಕೊಂಡು ಹೋದಾಗ ಮೆದ್ಲೆಲ್ಲ ಚೂರಾಗಿ ಇದಾಗಿಬಿಟ್ಟು ಮಗು ಸಾಯಂಕಾಲ 6:00ವರೆಗೆ ಸತ್ತೋಗಿದೆ ಅಂತ ಗೊತ್ತಾಯಿತು. ಆಸ್ಪತ್ರೆಯಲ್ಲಿ ವೈದ್ಯರು ಬಾಲಕನ ಪ್ರಾಣ ಉಳಿಸಲು ಹರಸಾಹಸ ಪಟ್ಟಿದ್ದು, ಪುಟ್ಟ ಕಂದಮ್ಮನನ್ನ ಉಳಿಸಲು ಶಸ್ತ್ರಚಿಕಿತ್ಸೆಯನ್ನು ನಡೆಸಲಾಗಿತ್ತು. ಆದರೆ ಗಾಯದ ತೀವ್ರತೆ ಹೆಚ್ಚಾಗಿದ್ದ ಕಾರಣ ಚಿಕಿತ್ಸೆ ಫಲಕಾರಿಯಾಗದೆ ದಕ್ಷ ಕೊನೆಯುಸಿರೆಳೆದಿದ್ದಾನೆ. ವೈದ್ಯರು ಸಾವಿನ ಸುದ್ದಿ ತಿಳಿಸುತ್ತಿದ್ದಂತೆಯೇ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. 1.5 ವರ್ಷದ ಮಗುವಿನ ಅಕಾಲಿಕ ಮರಣದಿಂದ ಹೆತ್ತವರ ದುಃಖ ಹೇಳತೀರದಂತಾಗಿದೆ. ಮಗುವಿನ ಚಿಲಿಪಿಲಿ ಮಾತುಗಳು, ಮುಗ್ಧ ನಗು ಮತ್ತು ಮನೆಯಲ್ಲಿನ ಸಂಭ್ರಮ ಕ್ಷಣಾರ್ಧದಲ್ಲಿ ಕಣ್ಮರೆಯಾಗಿದ್ದು, ಕುಟುಂಬದ ಮೇಲೆ ದುಃಖದ ಕರಿನೆರಳು ಆವರಿಸಿದೆ. ಈ ದುರಂತದ ಸುದ್ದಿ ತಿಳಿಯುತ್ತಿದ್ದಂತೆಯೇ ಗ್ರಾಮಸ್ಥರು ಮನೆಗೆ ಆಗಮಿಸಿ ಕುಟುಂಬದವರಿಗೆ ಸಾಂತ್ವನ ಹೇಳಿದ್ದಾರೆ. ಪುಟ್ಟ ಕಂದಮ್ಮನ ಸಾವಿಗೆ ಚಾಂತಾರು ಹಾಗೂ ಸುತ್ತಮುತ್ತಲಿನ ಪ್ರದೇಶದ ಜನರು ಕಂಬನಿ ಮಿಡಿದಿದ್ದಾರೆ. ಪ್ರಕೃತಿಯ ಒಂದು ಅಚಾನಕ್ ಘಟನೆ ಅಮಾಯಕ ಜೀವವೊಂದನ್ನ ಬಲಿ ಪಡೆದಿರೋದು ಎಲ್ಲರ ಮನಸ್ಸನ್ನ ಮರುಗಿಸಿದೆ. ಘಟನೆ ಕುರಿತು ಬ್ರಹ್ಮಾವರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ದಕ್ಷಿಣ ಅಕಾಲಿಕ ಅಗಲಿಕೆ ಇಡೀ ಗ್ರಾಮಕ್ಕೆ ಸಹಿಸಲಾರದ ನೋವು ನೀಡಿದೆ. ಹೋಗುವಾಗ ಕೃಷಿಕಾಯಿ ಬಿದ್ದದ್ದು, ನಾನು ಮಾತಾಡಿ ಹೋಗಿದ್ದಷ್ಟೇ, ಒಂದು 5 ಸೆಕೆಂಡ್ ಆಗಲಿಲ್ಲ. ಅದೇ ಬಿದ್ದಾಗ ಅವಳು ಅಲ್ಲಿ ಕರ್ಕೊಂಡು ಹೋದ್ಲು ಮನೆಗೆ. ಅಲ್ಲಿ ಹೋಗುವಾಗ ಒಂದು ರೋಡ್, ನಮ್ಮ ಅಲ್ಲೇ ಮನೆಯವರಿಗೆ ರೋಡ್ ಇದ್ದರೆ ನಾವೇನೋ ಮಗಿನ ಉಳಿಸ್ಕೊಳ್ಬೋದಿತ್ತೇನು, ದೇವರ ಇದರಲ್ಲಿ. ರಸ್ತೆ ಇಲ್ಲದೆ ನಮ್ಮ 3/4 ಕಿಲೋಮೀಟ್ರ್ ಓಡುವಾಗ ತುಂಬ ಹೊತ್ತಾಗಿ ಹೋಯಿತು. ಗದ್ದೆ ಬೈಲಲ್ಲಿ ಅಂಚುಕಟ್ಟಲ್ಲಿ ಹೋಗಬೇಕು, ಅದು ಮಳೆ ಬಂದು ಕೆಸರಲ್ಲಿ ಹೋಗಲಿಕ್ಕೂ ಆಗೋದಿಲ್ಲ. ಹೀಗಾಗಿ ನಾವು ನಮ್ಮದೊಂದು ಮಗು ಕಳ್ಕೊಂಡಿದ್ದೇವೆ ಎಂಬುದೇ ನಮ್ಮ ದುಃಖ. ಸಾವು ಎನ್ನುವುದು ವಯಸ್ಸು, ಹಣ, ಐಶ್ವರ್ಯ, ಅಂತಸ್ತು, ಹಿರಿಯ ಕಿರಿಯ ಎನ್ನುವ ಭೇದ ಭಾವವಿಲ್ಲದೆ ಬರುತ್ತೆ ಅನ್ನುವುದಕ್ಕೆ ಈ ಘಟನೆಯೇ ಸಾಕ್ಷಿ. ಇನ್ನಷ್ಟೇ ಪ್ರಪಂಚದ ಬೆಳಕಿಗೆ ತನ್ನ ಹಸ್ತ ಚಾಚಬೇಕಿದ್ದ ಹಸುಗೂಸಿನ ಮರಣ ಮಾನವೀಯ ಗುಣವಿರುವ ಪ್ರತಿಯೊಬ್ಬರಿಗೂ ನೋವುಂಟು ಮಾಡದೇ ಇರಲಾರದು. ಇಷ್ಟು ಬೇಗ ದೇವರಿಗೆ ಪ್ರಿಯನಾದ ದಕ್ಷ ನಿನಗೆ ಚಿರಶಾಂತಿ ಸಿಗಲಿ. ಅಶ್ವಥ್ ಆಚಾರ್ಯ, ನ್ಯೂಸ್ ನೆಕ್ಸ್ಟ್, ಉಡುಪಿ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.